ಬೆಂಗಳೂರಿನ ಹಲಸೂರು ಕೆರೆ ಹತ್ತಿರವಿರುವ ವಿಶ್ವಕವಿ ತಿರುವಳ್ಳವರ ಪ್ರತಿಮೆಗೆ ವಿಶ್ವಕವಿ ತಿರುವಳ್ಳವರ ಸಂಘದ ಅಧ್ಯಕ್ಷರಾದ ರಮೇಶ್ ಹಾಗೂ ಪದಾಧಿಕಾರಿಗಳಿಂದ ಮಾಲಾರ್ಪಣೆ ಹಾಗೂ ಪುಷ್ಪ ನಮನವನ್ನು ಸಲ್ಲಿಸಿದರು. ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ 133ನೇ ಜಯಂತಿ ಹಾಗೂ ತಮಿಳು ಹೊಸ ವರ್ಷದ ಪ್ರಯುಕ್ತ ಸಮಸ್ತ ನಾಡಿನ ಜನತೆಗೆ ಶುಭಾಶಯಗಳನ್ನು ತಿಳಿಸಿದರು. ಹಾಗೂ ರಾಜ್ಯದಲ್ಲಿ ತಿರುವಳ್ಳವರ್ ಅವರ ಸಂಘದ ಸದಸ್ಯತ್ವ ನೋಂದಣಿ ಕಾರ್ಯವನ್ನು ಪ್ರಾರಂಭಿಸಿದರು. ಈ ಕಾರ್ಯಕ್ರಮದಲ್ಲಿ ಸಂಘದ ಪದಾಧಿಕಾರಿ ಡಿ ರಮೇಶ್, ಪ್ರೆಸಿಡೆಂಟ್ ಶ್ರೀಧರ್, ಗೋಪಿನಾಥ್, ಶ್ರೀನಿವಾಸ್, ಸುರೇಶ್, ವಿಶ್ವ ಹಾಗೂ ಸದಸ್ಯರು ಉಪಸ್ಥಿತರಿದ್ದರು. ಕರ್ನಾಟಕ ರಾಜ್ಯದ ಎಲ್ಲ ಜನತೆಗೂ ಕೂಡ ಅಂಬೇಡ್ಕರ್ ಜಯಂತಿಯ ಶುಭಾಶಯಗಳು ಮತ್ತು ತಮಿಳ್ ಹೊಸ ವರ್ಷದ ಶುಭಾಶಯಗಳು. ಇಲ್ಲಿ ಇವತ್ತಿನ ದಿವಸ ತಿರುವಳ್ಳವರ್, ವಿಶ್ವಕವಿ ತಿರುವಳ್ಳವರ್ ಅವರಿಗೆ ಮಾಲಾರ್ಪಣೆ ಮಾಡಿ ಸಾಂಕೇತಿಕವಾಗಿ ಇವತ್ತು ತಿರುವಳ್ಳವರ್ ಅವರ ಸದಸ್ಯತ್ವವನ್ನು ಇಡೀ ರಾಜ್ಯಕ್ಕೆ ಉದ್ದಕ್ಕೂ ಕೂಡ ಸದಸ್ಯತ್ವವನ್ನು ಮಾಡಬೇಕು ಅಂತ ನಿರ್ಧಾರ ತಗೊಂಡು ಮಾಡ್ತಾಯಿದ್ದೀವಿ. ವಿಶ್ವಕವಿ ತಿರುವಳ್ಳವರ್ ಅವರು ಜನವರಿ 16ನೇ ತಾರೀಕು ಅವರ ದಿನಾಚರಣೆಯನ್ನು ಪ್ರತಿ ವರ್ಷವೂ ಕೂಡ ಭಾಳ ಯಶಸ್ವಿಯಾಗಿ ಏನು ಇಲ್ಲಿ ಹಲಸೂರು ಕೆರೆ ಹತ್ರ ಇರುವಂಥ ಪ್ರತಿಮೆ, ತಿರುವಳ್ಳವರ ಪ್ರತಿಮೆ ಹತ್ರ ನಾವು ಭಾಳ ಅದ್ಧೂರಿಯಾಗಿ ಮಾಡ್ಕೊಂಡು ಬರ್ತಾಯಿದ್ದೀವಿ. ಅದೇ ಥರ ಇವತ್ತು ಏನು ತಮಿಳು ಹೊಸ ವರ್ಷದ ದಿವಸ ಅವ್ರಿಗೆ ಮಾಲ ಅರ್ಪಣೆ ಮಾಡಿ ಅವ್ರಿಗೆ ಗೌರವ ಸಲ್ಲಿಸಿದ್ದೀವಿ. ಈ ಒಂದು ಎಲ್ಲರೂ ಕೂಡ ಇದು ತಿರುವಳ್ಳವರವರು ಯಾವುದೇ ಒಂದು ಭಾಷೆಗೆ ಮತ್ತು ಜಾತಿಗೆ ಸೀಮಿತವಲ್ಲ. ಅವರು ಒಂದು ವಿಶ್ವಕವಿ. ಅವರು ಎಲ್ಲರೂ ಕೂಡ ಒಂದು ಮಾನವ ಕುಲಕ್ಕೆ ಒಂದು ಮಾರ್ಗದರ್ಶಿಯಾಗಿ ಅವರು ಇವತ್ತು ನಾವು ಯಾವ ಥರ ನಡ್ಕೋಬೇಕು ಅಂದ್ಬಿಟ್ಟು ಅವತ್ತೇ ಅವರು ಬರೆದಿಟ್ಟಿದ್ದಾರೆ. ಆ ಒಂದು ಏನು ಅವರು ಬರೆದಿರುವಂಥ ಕವಿಗಳನ್ನ ಇವತ್ತು ನಾವು ಮುನ್ನಡೆಸ್ಕೊಂಡು ಹೋಗ್ತಾ ಇದ್ದೀವಿ. ನಮಸ್ಕಾರ.